ಇವತ್ತಿನಿಂದ ಸರಣಿ ದರ ಏರಿಕೆ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ವಾಹನ ಸವಾರರಿಗೂ ಕೂಡ ಟೋಲ್ ವಿಚಾರದಲ್ಲಿ ಬರೆ ಬೀಳ್ತಾ ಇದೆ. ವಾಹನ ಸವಾರರಿಗೂ ಕೂಡ ಟೋಲ್ನ ಬರೆ, ಟೋಲ್ ಶುಲ್ಕ 5% ಹೆಚ್ಚಳ ಮಾಡಲಾಗ್ತಾ ಇದೆ. ವಾಹನ ಸವಾರರ ಜೇಬನ್ನ ಕೂಡ ಈ ಟೋಲ್ನ ಸುಂಕ ಸುಡ್ತಾ ಇದೆ. ದರ ಏರಿಕೆಯ ವಿರುದ್ಧ ಜನ ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಟೋಲ್ನಲ್ಲಿ ಮೂಲಭೂತ ಸೌಕರ್ಯಗಳ ಕಡೆಗೆ ಗಮನ ಕೊಡಬೇಕಾದಂತಹ ಅಧಿಕಾರಿಗಳು ಹಾಗೂ ಇಲಾಖೆ ಜಸ್ಟ್ ಜನರಿಂದ ಸುಲಿಗೆ ಮಾಡೋದೇ ಮೇಂಟೆನೆನ್ಸ್ ಅಂದ್ರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಪರಿಣಾಮ ನೋಡಿ, ಬೇಕಾಬಿಟ್ಟಿಯಾಗಿ ಅಲ್ಲೂ ಕೂಡ ರೇಟ್ ಚೇಂಜಸ್ ಆಗಿದೆ. ಫಾಸ್ಟ್ ಆಗಿರೋದ್ರಿಂದ ತಕ್ಷಣಕ್ಕೆ ನಮ್ಗೆ ಗೊತ್ತಾಗಲ್ಲ. ನಾವು ಹೋಗ್ಬಿಟ್ಟು ಮೆಸೇಜ್ ಓಪನ್ ಮಾಡಿ ನೋಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ದುಡ್ಡು ಕಟ್ಟಾಗಿದೆ ನಮಗೆ ಅಂತ. ಜನಗಳು ಅಷ್ಟೇ. ರಾಜ್ಯದಲ್ಲಿ ಎಲ್ಲ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಇದ್ರ ನೋಡಿದ್ರೆ ಟೋಲ್ ಕೂಡ ಜಾಸ್ತಿ ಆದರೆ ಜನ ಓಡಾಡೋದು ಹಂಗೆ ರೋಡ್ಗಳಲ್ಲಿ. ಅದೇ ಈಗ ನಮಗೆ ಅರ್ಥ ಆಗ್ತಿಲ್ಲ. ಗಾಡಿ ನಿಲ್ಲಿಸ್ಬಿಟ್ಟು ಎತ್ತಿನ ಗಾಡಿ ಓಡಾಡ್ಸ್ಕೊಂಡು ಸೈಕಲ್ ಓಡಾಡ್ಕೊಂಡು ಇರಬೇಕಾಗತ್ತೆ ನೆಕ್ಸ್ಟ್ ಇನ್ನು. ನಿಮ್ಮ ಹೆಸರು ಶ್ರೀನಿವಾಸ್ ಅಂತ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ತುಂಬ ಜನಕ್ಕೂ ಹಂಗೆ ಅನ್ಸುತ್ತೆ. ರೋಡ್ ಕೂಡ ಕಂಪ್ಲೀಟ್ ಆಗಿರಬೇಕು. ಬಹುತೇಕ ಸರ್ವಿಸ್ ರೋಡ್ ಕಂಪ್ಲೀಟ್ ಆಗಿಲ್ಲ ಮೈಸೂರುವರೆಗೂ ಕೂಡ. ಇಷ್ಟಿದ್ರೂ ಟೋಲ್ ರೇಟ್ ಜಾಸ್ತಿ ಆಗಿರೋದು ಒಂದು ರೀತಿ ಸರ್ವಿಸ್ ರೋಡ್ ಯೂಸ್ ಮಾಡದೇರು ವಿಧಿ ಇಲ್ಲದೇ ರೋಡಲ್ಲಿ ಬರಲೇಬೇಕಾದಂಥ ಅನಿವಾರ್ಯತೆ ಇದೆ ಜನಕ್ಕೆ. ನನಗೇನು ಅದು ಇವರೇ ಬೇಕು ಅಂತ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ತುಂಬ ಜನಕ್ಕೂ ಹಂಗೆ ಅನ್ಸುತ್ತೆ. ಐ ಕಾಂಟ್ ಕಮೆಂಟ್ ಟು ಮಚ್ ಆನ್ ದಟ್. ನಿಮ್ಮ ಹೆಸರು ಸರ್? ಮುಖೇಶ್ ಅಂತ. ಥ್ಯಾಂಕ್ ಯು. ನೈಸ್ ಮೀಟಿಂಗ್. ಇಲ್ಲ, ರೋಡ್ ಸರಿ ಇಲ್ಲ. ರೋಡ್ ಸರಿ ಮಾಡಬೇಕು. ಮತ್ತು ಇನ್ನೊಂದು ಒಂದು ನಿಮಿಷ ಇರೋಣ. ನೀವು ಮಾತಾಡ್ತೀರಾ? ಟೋಲ್ ಕಟ್ಟೋದ್ರಲ್ಲಿ ಏನೂ ಬೇಜಾರಿಲ್ಲ ನಮಗೆ. ಟೋಲ್ ಕಟ್ಟೋದ್ರಲ್ಲಿ ಬೇಜಾರಿಲ್ಲ. ರೋಡ್ ರೆಡಿ ಮಾಡ್ತಾ ಇಲ್ಲ. ಆಮೇಲೆ ಇದು ಟನ್ ವೀಲ್ಗಳೆಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ. ಲಾರಿಗಳು ಹೆವಿ ಗೂಡ್ಸ್ ಎಲ್ಲ ಅದ್ರ ತಕ್ಕನಾಗಿ ರೋಡ್ ಮಾಡ್ತಾಯಿಲ್ಲ. ನಮ್ಮ ರೋಡ್ ಟ್ಯಾಕ್ಸ್ ತಗೋತಾರೆ, ಟೋಲ್ ಚಾರ್ಜ್ ತಗೋತಾರೆ, ಪ್ರತಿಯೊಂದು ಚಾರ್ಜು ಮಾಡ್ತಾರೆ. ಅದ್ರ ತಕ್ಕನಾಗಿ ನಮಗೆ ಸವಲತ್ತುಗಳು ಕೊಡ್ತಾ ಇಲ್ಲ. ಟೋಲ್ ರೇಟ್ ಹೈಕ್ ಆಗುತ್ತೆ. ಎಕ್ಸ್ಪ್ರೆಸ್ ಹೈವೇಲಿ ಒಂದು ಶೌಚಾಲಯ ಇಲ್ಲ, ಒಂದು ರೆಸ್ಟ್ ಏರಿಯಾ ಇಲ್ಲ. ಹೌದು, ಇದು ವಾಹನ ಸವಾರರಿಗೆ ಬರೇ ಅಲ್ವಾ? ವಾಹನ ಸವಾರರಿಗಿಂತ ಲೇಡೀಸ್ಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆ. ಅದು ಲೇಡೀಸ್ಗೆ, ಮಕ್ಳಿಗೆ, ಜೆಂಟ್ಸ್ಗೇನು ತೊಂದರೆ ಇಲ್ಲ. ಅದು ತುಂಬ ತೊಂದರೆ ಆಯ್ತು. ಆ ಸವಲತ್ತುಗಳು ಬೇಕು. ನೋಡಿ, ಇಲ್ಲಿ ಟೋಲ್ ಇದೆ. ವಾಶ್ರೂಮ್ಗೆಲ್ಲ ಅಲ್ಲಿ ಮೈಸೂರು ಬಿಟ್ಟರೆ ಇಲ್ಲೇ ಬರ್ಬೇಕು ನಾವು. ಅಲ್ಲಿಗಂಟು ಎಲ್ಲೂ ಶೌಚಾಲಯ ಸವಲತ್ತುಗಳಿಲ್ಲ. ನಿಮ್ಮ ಹೆಸರು? ಹರೀಶ್ ಅಂತ. ಟೋಲ್ ರೇಟ್ ಹೈಕ್ ಮಾಡುತ್ತೆ. ದುಬಾರಿ ದುನಿಯಾ ಆಗ್ತಾ ಇದೆ. ಟೋಲ್ನ ದರ ಕೂಡ ಅಂದರೆ 5% ಹೆಚ್ಚಳ ಮಾಡಿರುವಂಥದ್ದು. ಈಗ ನಾನು ದೇವನಹಳ್ಳಿ ಟೋಲ್ ಅಂದರೆ ಏರ್ಪೋರ್ಟ್ ಟೋಲ್ ಬಳಿ ಇದ್ದೇನೆ. ಇಲ್ಲೂ ಸಹ 5% ಅಂದರೆ ಸುಮಾರು ಏನು ಕರ್ನಾಟಕದಲ್ಲಿ 66 ಟೋಲ್ಗಳಿದ್ದಾವೆ. ಎಲ್ಲ ಟೋಲ್ಗಳಲ್ಲೂ ಕೂಡ ಈಗ 5% ಹೆಚ್ಚಳ ಮಾಡಿರುವಂಥದ್ದು. ಅಂದರೆ ಇದು ದೇಶಾದ್ಯಂತ ಹೆಚ್ಚಳ ಆಗಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಜೊತೆಗೆ ಕರ್ನಾಟಕದ 66 ಟೋಲ್ಗಳಲ್ಲೂ ಕೂಡ ಹೆಚ್ಚಳವನ್ನು ಮಾಡಲಾಗಿದೆ. ನಿನ್ನೆ ಇದ್ದದ್ದಕ್ಕಿಂತ ಇವತ್ತು 5% ಹೆಚ್ಚಳವನ್ನು ಮಾಡಲಾಗಿದೆ. ಫಾಸ್ಟಾಗ್ ಇರುವಂಥ ಹಿನ್ನೆಲೆಯಲ್ಲಿ ಜನಕ್ಕೆ ಅದು ಗೊತ್ತಾಗ್ತಾ ಇಲ್ಲ ಸದ್ಯದ ಮಟ್ಟಿಗೆ. ಆದರೆ 5% ಹೆಚ್ಚಳ ಆಗಿರುವಂಥದ್ದು ಬೋರ್ಡ್ ಕೂಡ ಇಲ್ಲ ಹಾಕಿದ್ದಾರೆ. ಯೂಸರ್ ಫೀಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಬೋರ್ಡನ್ನು ಕೂಡ ಹಾಕಿರುವಂಥದ್ದು. ಅಂದರೆ ಈ ಕಾರುಗಳಿಗೆ ಸಂಬಂಧಪಟ್ಟಂತೆ 120 ರೂಪಾಯಿ ಏನಿದೆ, ನಿನ್ನೆ 115 ರೂಪಾಯಿ ಇತ್ತಂತೆ, ಇವತ್ತು 120 ರೂಪಾಯಿ ಆಗಿದೆ. ಈ ರೀತಿಯಾಗಿ ಎಲ್ಲ ವೆಹಿಕಲ್ಗಳ ಟೋಲ್ ಬೆಲೆ ಏನಿದೆ ಅದು ಜಾಸ್ತಿ ಆಗಿರುವಂಥದ್ದು. ಇವತ್ತಿಂದ ಟೋಲ್ ಜಾಸ್ತಿ ಆಗಿದೆ. ಏನು ಹೇಳ್ತೀರಿ? 5% ಜಾಸ್ತಿ ಆಗಿದೆಯಾ? ಏನು ಸರ್, ಈ ಥರ ಮಾಡಿದರೆ ಹೇಗೆ ಸರ್ ನಾವು ಬದುಕೋದು? ಹೇಗೆ? ಅರ್ಧ ದುಡ್ಡು ಇಲ್ಲ ಟೋಲ್ಗೆ ಕಟ್ಟಬೇಕಾಗುತ್ತೆ. ಕಷ್ಟ ಆಗುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಸವಾರರು ಹೇಳ್ತಾ ಇರುವಂಥದ್ದು ಅಂದರೆ ಕಷ್ಟ ಆಗುತ್ತೆ ನಮಗೆ ಅಂತ. ಯಾಕಂದರೆ 5% 5 ರೂಪಾಯಿ ಅಂದರೂ ಕೂಡ ಕಷ್ಟ ಆಗುತ್ತೆ ಅನ್ನುವಂಥದ್ದು. ಇವತ್ತಿಂದ 5% ಜಾಸ್ತಿ ಮಾಡಿದ್ದಾರೆ ಟೋಲ್. 120 ರೂಪಾಯಿ ಕಟ್ಟಾಗಿದೆ ಇವತ್ತು. ನಿನ್ನೆ ಎಷ್ಟಿತ್ತು? ನಿನ್ನೆ 115 ಇತ್ತು. ಇವತ್ತು 120 ಕಟ್ಟಾಗಿದೆ. 120 ಆಗಿದೆ. ಓಕೆ, ಕಷ್ಟ ಆಗುತ್ತೆ ಸರ್. ಮಾಮೂಲಿ ದಿನಕ್ಕೆ 2-3 ಸಲ ಬರ್ತೀವಿ, ಅದರಲ್ಲೇ ಹೋಗುತ್ತೆ ನಮ್ಮದು. ಇವನು ಊಬರಲ್ಲಿ ಆಲ್ರೆಡಿ ತೊಗೊತಿದ್ದಾನೆ, ಅದರಲ್ಲೇ ನಮ್ಗೆ ಏನು ಉಳಿತಾ ಇಲ್ಲ. ಇದು ಇವತ್ತು ನೋಡಿ CNG ನೋಡಿದರೆ ಮೊದಲು 84 ಇತ್ತು, ಈಗ 86 88 ಆಗಿದೆ. ಕೆಲವತ್ತಲ್ಲಿ ಸಮಸ್ಯೆ ಆಗಿದೆ ಈಗ ಆಲ್ರೆಡಿ ನಮಗೆ. ಕಷ್ಟ ಆಗ್ತಿದೆ ಸರ್.